ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಬ್ಲಾಗ್. ಇವತ್ತು ಅನ್ನೆ ಸೊಪ್ಪಿನಿಂದ ಮಸೊಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಇಲ್ಲಿ ಅನ್ನೆ ಸೊಪ್ಪು ನೋಡ್ತಾ ಇದ್ದೀರಲ್ಲ, ಈ ಥರ ಬಿಡಿಸ್ಕೊಂಡಿದ್ದೀನಿ. ಅನ್ನೆ ಸೊಪ್ಪು ಸ್ವಲ್ಪನೇ ಇದೆ, ಅದಕ್ಕೋಸ್ಕರ ನಾನು ಇನ್ನೂ 3 ಥರ ಸೊಪ್ಪು ಹಾಕಿ ಇವತ್ತು ಮಸೊಪ್ಪು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇದು ಅನ್ನೆ ಸೊಪ್ಪು. ಈ ಸೊಪ್ಪು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ದಂಟು ಸೊಪ್ಪು, ಒಂದು ಎಳೆ. ಇದು ನಾವು ಗೊಣ್ಣೆ ಸೊಪ್ಪು ಅಂತೀವಿ. ನೀವೇನಂತೀರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದು ಗೊಣ್ಣೆ ಸೊಪ್ಪು ಅಂತೀವಿ ನಾವು. ಆಮೇಲೆ ಇದು ಎಳ್ಳು ಹಾಕಿರ್ತೀವಲ್ಲ, ಅದರದ್ದು ಚಿಗುರು ಎಳ್ಳು ಸೊಪ್ಪು. ಇದು ಬಂದು ಸಕ್ಕೋತಿ ಸೊಪ್ಪು ಫ್ರೆಂಡ್, ನಮ್ಮ ತೋಟದಲ್ಲೇ ಎಲ್ಲನೂ ಸ್ವಲ್ಪ ಇದೆ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ 2-3 ಸರಿ ತೊಳ್ಕೊಬೇಕು. ಇದರಲ್ಲಿರೋ ಡಸ್ಟು ಹೋಗೋ ಥರ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ವಲ್ಲ ಬೇಳೆ, ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಂಡು ಇವಾಗ ನಾನು ಏನೇನು ಸೊಪ್ಪು ತೋರಿಸಿದ್ನೋ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ, ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದು ರಾಗಿ ಹೊಲದಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಅನ್ನೆ ಸೊಪ್ಪು ಅನ್ನೋದು. ಇನ್ನೊಂದ್ಸರಿ ನಾನು ಅಮ್ಮ ಮನೆಗೆ ಹೋದಾಗ ಅದು ಹೇಗಿರುತ್ತೆ, ಹೇಗೆ ಕಿತ್ಕೊಂಡ್ಬರುತ್ತೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಕುಕ್ಕರ್ಗೆ ನಾನು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ತುಂಬ ರುಚಿಕರ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು 10 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಒಂದು 4 ಪೀಸ್ ಮಾಡಾಕ್ಕೊತೀನಿ ಈರುಳ್ಳಿನ. ಒಂದು ಈರುಳ್ಳಿನ ಒಂದು 4 ಪೀಸ್ ಮಾಡಾಕ್ಕೊತೀನಿ. ಬೆಳ್ಳುಳ್ಳಿ ಒಂದನ್ನು ಬಿಡಿಸಿ ಹಾಕ್ಕೊತೀನಿ. ನಾವು ಬೆಳ್ಳುಳ್ಳಿ ಸೊಪ್ಪು ಸಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಫಾರಮ್ ಟೊಮೊಟೊ ಚಿಕ್ಕವು 2 ಕಟ್ ಮಾಡಿ ಹಾಕ್ಕೊತೀನಿ. ನಾಟಿ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ ಸಾಕು. ಇದು ಫಾರಮ್ ಟೊಮೊಟೊ, ಅದಕ್ಕೋಸ್ಕರ ಚಿಕ್ಕದಾಗಿತ್ತು, ಅದಕ್ಕೋಸ್ಕರ 2 ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಜೀರಿಗೆ ಕೂಡ ಹಾಕ್ಕೊತೀನಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡ್ರೆ. ಆಮೇಲೆ ಟೇಸ್ಟ್ ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ಉಪ್ಪು ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ಸೊಪ್ಪು ಮುಳುಗೋ ಅಷ್ಟು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ವಿಸಿಲ್ ಇಟ್ಕೊತೀನಿ ಫ್ರೆಂಡ್. ಇಟ್ಕೊಂಡು 2 ವಿಸಿಲ್ ಹೊಡ್ಕೊಂಬರ್ತೀನಿ. ನೋಡಿ, ಸ್ಟವ್ ಮೇಲೆ ಇಕ್ಕಿ 2 ವಿಸಿಲ್ ಹೊಡ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ವಿಸಿಲ್ ಹೋಗಿದೆ. ಇವಾಗ ಕುಕ್ಕರ್ನ ಮುಚ್ಚಳನ ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಇದರಲ್ಲಿರೋ ನೀರೆಲ್ಲನೂ ಬಗ್ಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ತುಂಬ ನೀರು ಇದೆ, ಅದಕ್ಕೋಸ್ಕರ ನಾನು ಬಗ್ಸ್ಕೊತೀನಿ. ಒಂದು ಪ್ಲೇಟಿಗೆ ಹಾಕಿ ಬಗ್ಸ್ಕೊತೀನಿ. ನಿಮ್ಗೆ ಬಗ್ಸಕ್ಕೆ ಬಂದರೆ ಬಗ್ಸ್ಕೊಳ್ಳಿ, ಇಲ್ಲಾಂದರೆ ಸಾರು ಸೌಟಿರುತ್ತೆ ನೋಡಿ ಫ್ರೆಂಡ್ಸ್, ಅದರಿಂದ ತೊಗೊಬೋದು. ನನಗೆ ಬಗ್ಸಕ್ಕೆ ಬರುತ್ತೆ, ಅದಕ್ಕೋಸ್ಕರ ಬಗ್ಸ್ತಾಯಿದ್ದೀನಿ. ನೋಡಿ, ಈ ಥರ ಬಗ್ಸ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರೆಲ್ಲ ಬಗ್ಸ್ಕೊಂಡು ನೋಡಿ, ಈ ಥರ ಚೌಟಲ್ಲಿ ಕೂಡ ನೀವು ತಗೊಬೋದು. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ, ಮಸೊಪ್ಪು. ಇವಾಗ ನೋಡಿ, ಈ ಥರದ್ದು ಕ್ರಷ್ ಮಾಡೋದನ್ನ ತಗೊಂಡು ನಾನು ಚೆನ್ನಾಗಿ ಕ್ರಷ್ ಮಾಡ್ಕೊತೀನಿ. ನನಗೆ ಇದರಲ್ಲಿ ಕ್ರಷ್ ಮಾಡೋಕ್ಕೆ ಬಂದಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಇದರಲ್ಲೇ ಮರ್ದು ಫ್ರೆಂಡ್ಸ್, ನನಗೆ ಯಾವಾಗಲೂ ಇದ್ರಲ್ಲಿ ಮಾಡಿನೇ ಅಭ್ಯಾಸ, ಅದಕ್ಕೋಸ್ಕರ ಮತ್ತೆ ಅದಕ್ಬಿಟ್ಟು ಇದನ್ನು ತಗೊಂಡು ಇದರಲ್ಲಿ
ಕ್ಲೀನಾಗಿ ಎಲ್ಲ ಸೊಪ್ಪು ನುಣ್ಣಗಾಗೋ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ನಾನು ಕುದಿಯೋಕೆ ಬಿಡ್ತೀನಿ. ಇವಾಗ ನಾವು ಬಗ್ಸಿರ್ತೀವಲ್ಲ ನೀರನ್ನು ನೋಡಿಕೊಂಡು ಹಾಕ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ನೋಡಿಕೊಂಡು ನೀರು ಹಾಕ್ಕೊತೀನಿ. ನೀವು ಬೇಕಂದರೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಗಟ್ಟಿಗೆ ಬೇಕಂದರೆ ಗಟ್ಟಿಗೆ, ಇಲ್ಲ ನಾವು ತೆಳ್ಳಗೆ ತಿಂತೀವಿ ಅಂದರೆ ತೆಳ್ಳಗೆ ಮಾಡಿಕೊಂಡು ತಿನ್ಬೋದು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬೇಯಿಸೋಕ್ಕಿಕ್ತೀನಿ. ಇವಾಗ ಬೆಂತಾಯಿದೆ ಫ್ರೆಂಡ್ಸ್. ಇವಾಗ ನಾನು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಚಿಟ್ಪಟ ಆದಮೇಲೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತೀನಿ. ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊತೀನಿ. ಅದು ಚಿಟ್ಪಟ ಆದಮೇಲೆ ನಾನು ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತೀನಿ. ಈ ಥರ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾನು ಬೇಯ್ತಾ ಇರೋ ಸೊಪ್ಪು ಸಾರನ್ನ ಎತ್ತಿ ಇದರಲ್ಲಿ ಈ ಒಗ್ಗರಣೆಗೆ ಹಾಕ್ಕೊತೀನಿ. ನೋಡಿ, ಇವಾಗ ಈ ಸಾಂಬಾರನ್ನೆಲ್ಲ ನಾನು ತೆಗ್ದು ಹಾಕ್ಕೊತೀನಿ ಪಾತ್ರೆಗೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಮಸೊಪ್ಪು ರೆಡಿ ಆಗುತ್ತೆ. ನಾನು ಇವಾಗ ಇದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾದ ಮಸೊಪ್ಪು ರೆಡಿ ಆಯಿತು. ಇದು ಅನ್ನ ಮುದ್ದೆ ಜೊತೆ ತುಂಬ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.